ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ಭಾರತಕ್ಕೆ ಬಂದ ಯುರೋಪಿಯನ್ನರ ಬಗ್ಗೆ, ಅದರಲ್ಲಿ ಭಾರತಕ್ಕೆ ಸಮುದ್ರದ ಒಂದು ಮಾರ್ಗದ ಅನ್ವೇಷಣೆ ಬಗ್ಗೆ ಹಲವು ಬಾರಿ SDA, FDA, PC, PSI ಎಲ್ಲಾ ತರಹದ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಈ ಒಂದು ಸಮುದ್ರ ಮಾರ್ಗದ ಅನ್ವೇಷಣೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವು ಇಲ್ಲಿವರೆಗೂ ಯಾವ್ಯಾವ ಕೇಳ್ಯಾರ ಅಂತೇಳಿ ನಾನು ನಿಮ್ಮ ಮುಂದೆ ಕೆಲವೊಂದಿಷ್ಟು ಕ್ವಶನ್ಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ನೋಡ್ರಿ, ಫಸ್ಟ್ ಕ್ವಶನ್ ಏನಂದ್ರೆ, ಪಶ್ಚಿಮದಿಂದ ಜಲಾಯನದ ಮೂಲಕ ಭಾರತವನ್ನು ತಲುಪಬಹುದೆಂದು ಮೊದಲ ಸಲಹೆ ನಿತ್ತವರು ಯಾರು? ಗ್ರೂಪ್ ಸಿ ಒಳಗ್ರಿ 2017 ಒಳಗ ಈ ಪ್ರಶ್ನೆ ಆಗೈತಿ. ಪಶ್ಚಿಮದಿಂದ ಜಲಾಯನದ ಮೂಲಕ ಭಾರತವನ್ನು ತಲುಪಬಹುದೆಂದು ಮೊದಲ ಸಲಹೆ ನಿತ್ತವರು ಯಾರು? ಆಪ್ಷನ್ ಎ ಹಿಪಾಕರ್ಸ್, ಆಪ್ಷನ್ ಬಿ ಹಿಪ್ಟೋಕ್ರೇಟ್ಸ್, ಆಪ್ಷನ್ ಸಿ ಅರಿಸ್ಟಾಟಾಕರ್ಸ್, ಆಪ್ಷನ್ ಡಿ ಎರಾಸ್ಟೋನಿಸ್. ಹೌದಾ? ಇದಕ್ಕೆ ನಿಮ್ಗೆ ರೈಟ್ ಆನ್ಸರ್ ಬಂದ್ರಿ ಎರಾಟೋಸ್ಥನೀಸ್. ಹೌದಾ? ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ, ಯಾವ ರೀತಿ ಕೇಳ್ಯಾರಪ್ಪ ಅಂದ್ರ, 1453ರಲ್ಲಿ ಈ ಕೆಳಗಿನ ಯಾರು ಕಾನ್ಸ್ಟಾಂಟಿನೋಪೋಲ್ ಅನ್ನು ವಶಪಡಿಸಿಕೊಂಡವರು? ಕಾನ್ಸ್ಟಾಂಟಿನೋಪೋಲ್ ಯಾರನ್ನು 1453ರಲ್ಲಿ ವಶಪಡಿಸಿಕೊಂಡರು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಇದು ಪೇಶಿ ಮತ್ತು ಸಿವಿಲ್ ಒಳಗೆ 2015ರಲ್ಲಿ ಈ ಪ್ರಶ್ನೆ ಆಗಿದೆ ಮತ್ತು ಮರಳಿ ಕೂಡ ಆಗುವ ಸಾಧ್ಯತೆ ಹೆಚ್ಚಿದೆ. ಹೌದಾ? ಇದಕ್ಕೆ ಆಪ್ಷನ್ ಎ ಅರಬರು, ಆಪ್ಷನ್ ಬಿ ಪೋರ್ಚುಗೀಸರು, ಆಪ್ಷನ್ ಸಿ ಮೊಘಲರು, ಆಪ್ಷನ್ ಡಿ ಅಟೋಮನ್ ಟರ್ಕರು. ಯಾರಿ 1453ರಲ್ಲಿ ಈ ಕೆಳಗಿನ ಯಾರು ಕಾನ್ಸ್ಟಾಂಟಿನೋಪಲ್ ಅನ್ನು ಯಾರು ವಶಪಡಿಸಿಕೊಂಡ್ರು? ನಿಮ್ಗೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರ ಅಟೋಮನ್ ಟರ್ಕರು ಪಡ್ಕೋತಾರೆ. ಹೌದಾ? ಅಟೋಮನ್ ಟರ್ಕರು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ SSLC ಬುಕ್ ಅನ್ನ ನೀವು ಇತಿಹಾಸ ಬುಕ್ ಅನ್ನ ಮೆಲ್ಕಾಟಿದ್ರೆ ಸಾಕು, ಎಲ್ಲವೂ ಕೂಡ SSLC ಬುಕ್ ಒಳಗಿನೇ 75% ಬರೋ ಸಾಧ್ಯತೆ ಇದೆ. ಹೌದಾ? ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಯಾರು? ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಯಾರು? ಇದು ಕೂಡ ನಿಮಗೆ PC, ಹೌದಾ, APC, ನೆಕ್ಸ್ಟ್ KSIPS ಒಳಗೂ ಕೂಡ ಈ ಪ್ರಶ್ನೆ 2012, 2017 ಇಸ್ವಿಯಲ್ಲಿ ಈ ಪ್ರಶ್ನೆ ಕೂಡ ಆಗಿದೆ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳ್ಯಾರ. ಆಪ್ಷನ್ ಎ ವಾಸ್ಕೋ ಡಿ ಗಾಮಾ, ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ಮಾರ್ಕ್ಸ್ ಮಲ್ಲರ್, ಆಪ್ಷನ್ ಡಿ ಕೊಲಂಬಸ್. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಯಾಕಪ್ಪ ಅಂದ್ರೆ SSLC ಬುಕ್ ಒಳಗ ಫಸ್ಟ್ ಪಾಠನೇ ಇದೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳಿ. ನಮಗೂ ಕೂಡ ಎಲ್ಲರಿಗೂ ಈ ವಾಸ್ಕೋ ಡಿ ಗಾಮಾ ಪರಿಚಯವಾಗುವುದೇ SSLC ಬಂದ ನಂತರ. ಹೌದಲ್ವಾ? ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಮೊಟ್ಟ ಮೊದಲಿಗೆ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಅವರು ವಾಸ್ಕೋ ಡಿ ಗಾಮಾ. ಅರ್ಥ ಐತ್ರಿ? ನೆಕ್ಸ್ಟ್ ನಿಮಗೆ ಮೂರನೇ ಪ್ರಶ್ನೆ ಯಾವ್ದು ಕೇಳ್ಯಾರ? ಸಾರಿ, ನಾಲ್ಕನೇ ಪ್ರಶ್ನೆ ನೋಡ್ರಿ. ನಾಲ್ಕನೇ ಪ್ರಶ್ನೆ ನಿಮಗೆ ಬಂದು, ವಾಸ್ಕೋ ಡಿ ಗಾಮಾ ಯಾವ ದೇಶದವನು? ಹೌದಾ? ಈಗಾಗಲೇ ಸಮುದ್ರದ ಒಂದು ಮಾರ್ಗವನ್ನು ಕಂಡು ಹಿಡಿದವರು ಯಾರು ಅಂತ ವಾಸ್ಕೋ ಡಿ ಗಾಮಾ ಅವ್ರ ಮೇಲೆ ಪ್ರಶ್ನೆ ಆಗಿದೆ. ಮತ್ತು ವಾಸ್ಕೋ ಡಿ ಗಾಮಾ ಅವ್ರ ಮೇಲೆ ಪ್ರಶ್ನೆ ನೋಡ್ರಿ, ವಾಸ್ಕೋ ಡಿ ಗಾಮಾ ಯಾವ ದೇಶದವನು ಅಂತೇಳಿ PSI ಕ್ವಶನ್ ಒಳಗ 2015 ಇಸ್ವಿ ಒಳಗ ಈ ಪ್ರಶ್ನೆ ಆಗೈತಿ. ಹೌದಾ? ವಾಸ್ಕೋ ಡಿ ಗಾಮಾ ಯಾವ ದೇಶವನು? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಪೋರ್ಚುಗಲ್. ಯಾರ್ರಿ ವಾಸ್ಕೋ ಡಿ ಗಾಮಾ ಯಾವ ದೇಶದವನಪ್ಪ ಅಂದ್ರ ವಾಸ್ಕೋ ಡಿ ಗಾಮಾ ಪೋರ್ಚುಗಲ್ ದೇಶದವರು. ಯಾವ ದೇಶ ರೀ? ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಪೋರ್ಚುಗಲ್ ದೇಶ. ಹೌದಾ? ನೆಕ್ಸ್ಟ್ ಐದನೇ ಕ್ವಶನ್ ನೋಡ್ರಿ, ಪೋರ್ಚುಗೀಸರು ಈ ಕೆಳಕಂಡವರ ಪೈಕಿ ಭಾರತದಲ್ಲಿ ವ್ಯಾಪಾರಕ್ಕಾಗಿ ವಸಾಹತುಗಳನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಯಾರು? ಹೌದಾ? ಪೋರ್ಚುಗೀಸರು ಈ ಕೆಳಕಂಡವರ ಪೈಕಿ ಭಾರತದಲ್ಲಿ ವ್ಯಾಪಾರಕ್ಕಾಗಿ ವಸಾಹತುಗಳನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಯಾರು? KPSC ಒಳಗ ಗ್ರೂಪ್ ಸಿ ಒಳಗ 2020 ರೀಸೆಂಟ್ 2023 ಒಳಗೆ ಈ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಡಚ್, ಆಪ್ಷನ್ ಬಿ ಪೋರ್ಚುಗೀಸ್, ಆಪ್ಷನ್ ಸಿ ಫ್ರೆಂಚ್, ಆಪ್ಷನ್ ಡಿ ಸ್ಪ್ಯಾನಿಷ್. ಇದಕ್ಕೆ ನಿಮ್ಗೆ ರೈಟ್ ಆನ್ಸರ್ ಬಂದು ಯಾರಪ್ಪ ಅಂದ್ರ ಪೋರ್ಚುಗೀಸ್. ಗೊತ್ತಿರ್ಲಿ, ಅವರೇ ಮೊದಲು ಬಂದಾರಪ್ಪ ಅಂದ್ರ ಅವರೇ ಮೊದಲೇ ಸ್ಥಾಪನೆ ಮಾಡಿರ್ಬೇಕಲ್ಲ. ಹೌದಾ? ನೆಕ್ಸ್ಟ್
ನಿಮಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 6ನೇ ಕ್ವಶನ್. ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತ ಕೇಳ್ಯಾರ. ಇದು ವಾರ್ಡರ್ ಕ್ವಶನ್ ಪೇಪರ್ ಒಳಗೆ 2011 ಐತಿ. ಗ್ರೂಪ್ ಸಿ ಒಳಗೆ 2016 ಒಳಗೂ ಈ ಪ್ರಶ್ನೆ ಆಗೈತಿ ನೋಡ್ರಿ. ಇದು ಕೂಡ ಯಾರಿ ಭಾರತಕ್ಕೆ ಫಸ್ಟ್ ಬಂದ ಯುರೋಪಿಯನ್ ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಆಪ್ಷನ್ ಎ ಪೋರ್ಚುಗಲ್ ಕೊಟ್ಟಾರಿ, ಆಪ್ಷನ್ ಬಿ ಹಾಲೆಂಡ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಂಗ್ಲೆಂಡ್. ಈ ಪೋರ್ಚುಗೀಸರು ಯಾವ ದೇಶದವರಪ್ಪ ಅಂದ್ರೆ ಪೋರ್ಚುಗಲ್. ಇದಕ್ಕೆ ರೈಟ್ ಆನ್ಸರ್ ಯಾವ್ದ್ರಿ? ಆಪ್ಷನ್ ಎ ಪೋರ್ಚುಗಲ್. ನಿಮ್ ನೆನಪಿರ್ಲಿ, ಭಾರತಕ್ಕೆ ಬಂದ ಯುರೋಪಿಯನ್ನರು ಕಾಲಾನುಕ್ರಮದಲ್ಲಿ ಬರೀರಿ ಅಥವಾ ನಿಮ್ಗೆ ಸೀರಿಯಲ್ ನೆನ್ಪಿಟ್ಕೋಬೇಕಾಗಿತ್ತಪ್ಪ ಅಂದ್ರ ಅದಕ್ಕೆ ಕೋಡ್ ಐತ್ರಿ PDEF. ಏನ್ರಿ ಕೋಡ? ಭಾರತಕ್ಕೆ ಬಂದ ಯುರೋಪಿಯನ್ನರು PDEF. ಪಿ ಅಂದ್ರೆ ಪೋರ್ಚುಗೀಸರು, ಹೌದಾ? ಡಿ ಅಂದ್ರೆ ಡಚ್ಚರು, ಇ ಅಂದ್ರೆ ಇಂಗ್ಲಿಷರು, ಹೌದಾ? ಎಫ್ ಅಂದ್ರೆ ಫ್ರೆಂಚರು. ನೆನ್ಪಿರ್ಲಿ, ಫಸ್ಟ್ ಬಂದವ್ರು ಯಾರ್ರಿ? ಪೋರ್ಚುಗೀಸರು. ಅವ್ರ ದೇಶ ಪೋರ್ಚುಗಲ್. ಫಸ್ಟ್ ಬಂದವ್ರು ಯಾರು? ಸಮುದ್ರ ಮಾರ್ಗವನ್ನು ಕಂಡುಹಿಡಿದವ್ರು ಯಾರು? ವಾಸ್ಕೋ ಡಿ ಗಾಮ. ಅವ್ರು ಯಾವ ದೇಶದವ್ರಪ್ಪ ಅಂದ್ರ ಪೋರ್ಚುಗಲ್ ದೇಶದವ್ರು. ನೆನ್ಪಿರ್ಲಿ, ಹೌದಾ? ನೆಕ್ಸ್ಟ್ 7ನೇ ಕ್ವಶನ್ ನೋಡ್ರಿ. ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು? ಪ್ರಥಮ ಅಂತೇಳಿ ಬಂದ ತಕ್ಷಣ ನಿಮ್ ತಲೆಗೆ ನೆನ್ಪಿರ್ಬೇಕ್ರಿ. 7ನೇ ಕ್ವಶನ್ ನೋಡ್ರಿ. ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು? PC ಕ್ವಶನ್ ಪೇಪರ್ ಒಳಗೆ 2020ನೇ ಇಸ್ವಿಯಲ್ಲಿ PC ಕ್ವಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆ ಆಗಿದೆ. ಮತ್ತೆ ಆಗೋ ಸಾಧ್ಯತೆ ಇರ್ತದ, ಹೌದಾ? ಆಪ್ಷನ್ ಎ ಡಚ್ಚರು, ಆಪ್ಷನ್ ಬಿ ಪೋರ್ಚುಗೀಸರು, ಆಪ್ಷನ್ ಸಿ ಡೇನ್ರು, ಅಥವಾ ಅವ್ರಿಗೆ ಇನ್ನೊಂದು ಹೆಸರು ಡೆನ್ಮಾರ್ಕ್ನವರು, ಆಪ್ಷನ್ ಡಿ ಫ್ರೆಂಚರು. ಯಾರ್ರಿ? ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಪೋರ್ಚುಗೀಸರು. ನೆನ್ಪಿರ್ಲಿ, ಭಾರತದ ಮೊದಲ ವ್ಯಾಪಾರ ಸಲುವಾಗಿ ಬಂದವರು ಅವರೇ, ಜಂಟಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಅವರೇ, ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಅವರೇ, ಹೌದಾ? ಈ ವ್ಯಾಪಾರಕ್ಕಾಗಿ ವಸಾಹತುಗಳನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಅವರೇ. ನೆನ್ಪಿರ್ಲಿ, ಪೋರ್ಚುಗೀಸರು ಮೊಟ್ಟ ಮೊದಲ ಯುರೋಪಿಯನ್ನರು ಭಾರತಕ್ಕೆ ಬಂದವರು, ಹೌದಾ? ನೆಕ್ಸ್ಟ್ ಕ್ವಶನ್ ನಿಮಗೆ ಬಂದು 8ನೇದು. 8ನೇ ಕ್ವಶನ್ ನೋಡ್ರಿ ಯಾವ ತರ ಕೇಳ್ಯಾರ. ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ಪ್ರಥಮ ಕೋಟೆಯನ್ನು ನಿರ್ಮಿಸಿದ ಸ್ಥಳ ಯಾವುದು? ಹೌದಾ? ಇದು PC ಕ್ವಶನ್ ಪೇಪರ್ 2015ನೇ PC ಕ್ವಶನ್ ಪೇಪರ್ ಒಳಗೆ ಪ್ರಶ್ನೆ ಆಗೈತಿ. ಭಾರತದ ಪೋರ್ಚುಗೀಸರು ತಮ್ಮ ಪ್ರಥಮ ಕೋಟೆಯನ್ನು ನಿರ್ಮಿಸಿದ ಸ್ಥಳ ಯಾವುದು? ಆಪ್ಷನ್ ಎ ಕೊಚ್ಚಿನ್, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಕಣ್ಣನೂರ್. ಯಾವ್ದ್ರಿ ಆನ್ಸರ್ ಬಂದು? ಆಪ್ಷನ್ ಎ ಕೊಚ್ಚಿನ್. ನೆನ್ಪಿರ್ಲಿ, ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ಕೂಡ ಅಲ್ಲೇ ಇಳಿತಾರ. ಅಲ್ಲೇ ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ತಮ್ಮ ಪ್ರಥಮ ಕೋಟೆಯನ್ನು ಕೂಡ ಈ ಪೋರ್ಚುಗೀಸರು ನಿರ್ಮಾಣ ಮಾಡ್ತಾರ, ಹೌದಾ? ನೆಕ್ಸ್ಟ್ ಕ್ವಶನ್ 9ನೇ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರ, ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಈ ಕೆಳಗಿನ ಯಾವುದಾಗಿತ್ತು? ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಈ ಕೆಳಗಿನಗಳಲ್ಲಿ ಯಾವುದಾಗಿತ್ತು? 2017ನೇ ಇಸ್ವಿಯಲ್ಲಿ PSI ಕ್ವಶನ್ ಪೇಪರ್ ನಲ್ಲಿ ಕೇಳಿರುವ ಪ್ರಮುಖ ಪ್ರಶ್ನೆ, ಹೌದಾ? ಯಾವ್ದ್ರಿ? ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಪುಲಿಕಾಟ್, ಆಪ್ಷನ್ ಡಿ ಮಚಲಿಪಟ್ಟಣ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಬಿ ಗೋವಾ. ನೆನ್ಪಿರ್ಲಿ, ಪೋರ್ಚುಗೀಸರ ರಾಜಧಾನಿ ಗೋವಾ. ನೆಕ್ಸ್ಟ್ ಅವರು ಪ್ರಥಮ ಬಾರಿ ಕೋಟೆಯನ್ನು ಕಟ್ಟಿಸಿದ್ದು ಕೊಚ್ಚಿನ್, ಹೌದಾ? ನೆಕ್ಸ್ಟ್ 10ನೇ ಕ್ವಶನ್ ನೋಡ್ರಿ. ಪೋರ್ಚುಗೀಸ್ ಗವರ್ನರ್ ನೋಡ್ರಿ, 10ನೇ ಪ್ರಶ್ನೆ ಯಾವ ರೀತಿ ಕೇಳ್ಯಾರ. ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ್ ಯಾವ ಮಧ್ಯಕಾಲೀನ ಭಾರತದ ಅರಸನ ಅನುಮತಿಯೊಂದಿಗೆ ಭಟ್ಕಳದ ಕೋಟೆಯನ್ನು ನಿರ್ಮಿಸಿದನು? ಇದು ಗ್ರೂಪ್ ಸಿ 2021 ಮತ್ತೆ UPSC 2024ರಲ್ಲಿ ಕೂಡ
ಈ ಪ್ರಶ್ನೆ ಕೇಳ್ಯಾರ, ನೆನಪಿರ್ಲಿ. ಪೋರ್ಚುಗೀಸರ ಗವರ್ನರ್ ಆಗಿರ್ತಕ್ಕಂಥ ಅಲ್ಬುರ್ಕಕ್ಕ ಯಾವ ಮಧ್ಯಕಾಲೀನ ಭಾರತದ ಅರಸನ ಅನುಮತಿಯೊಂದಿಗೆ ಭಟ್ಕಳದ ಕೋಟೆಯನ್ನು ನಿರ್ಮಿಸಿದನು ಅಂತ ಕೇಳ್ಯಾರ. ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ನರಸಿಂಹ ಸಾಳ್ವ, ಆಪ್ಷನ್ ಸಿ ಮೂರನೇ ಮಹಮ್ಮದ್ ಶಾ, ಆಪ್ಷನ್ ಡಿ ಯೂಸುಫ್ ಆದಿಲ್ ಶಾಹಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಕೃಷ್ಣದೇವರಾಯ. ನೆನಪಿರ್ಲಿ ನಿಮ್ಗೆ. ಭಟ್ಕಳ ಅಂತ ಬಂದ್ರೆ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಭಟ್ಕಳ ಬಂದರು. ಇಲ್ಲಿ ಏನಪ್ಪಾ ಅಂದ್ರೆ ಈ ಭಟ್ಕಳ ಬಂದರು ಕೃಷ್ಣದೇವರಾಯನ ಒಂದು ಆಸ್ಥಾನದಲ್ಲಿ ಅವರ ಒಂದು ರಫ್ತು ಆಮದು ಕ್ರಿಯೆ ನಡೀತಿತ್ತು ಅಂತೇಳಿ. ಹೌದಾ, ಗೊತ್ತಿರ್ಲಿ. ಯಾವ್ದ್ರಿ? ಭಟ್ಕಳದ ಕೋಟೆಯನ್ನೇ ನಿರ್ಮಿಸಿದ್ದು ಶ್ರೀಕೃಷ್ಣ ದೇವರಾಯ ಅರಸನ ಮಧ್ಯಕಾಲೀನಲ್ಲಿ. ಹೌದಾ. ನೆಕ್ಸ್ಟ್ 11ನೇ ಪ್ರಶ್ನೆ, ಮಧ್ಯಕಾಲೀನ ಗುಜರಾತಿನ ಈ ಕೆಳಗಿನ ಯಾವ ಅರಸನು ದಿಯುವನ್ನು ಪೋರ್ಚುಗೀಸರಿಗೆ ಬಿಟ್ಟು ಕೊಟ್ಟನು? ಮಧ್ಯಕಾಲೀನ ಗುಜರಾತಿನ ಈ ಕೆಳಗಿನ ಯಾವ ಅರಸನು ದಿಯುವನ್ನು ಪೋರ್ಚುಗೀಸರಿಗೆ ಬಿಟ್ಟು ಕೊಟ್ಟನು? UPSC 2023 ಪ್ರಶ್ನೆ ಆಗಿದೆ, ನೆನಪಿರ್ಲಿ ನಿಮ್ಗ. ಆಪ್ಷನ್ ಎ ಅಹ್ಮದ್ ಶಾ, ಆಪ್ಷನ್ ಬಿ ಮಹಮೂದ್ ಬೇಗಡ್, ಆಪ್ಷನ್ ಸಿ ಬಹದ್ದೂರ್ ಶಾ, ಆಪ್ಷನ್ ಡಿ ಮೊಹಮ್ಮದ್ ಶಾ. ಆಪ್ಷನ್ ಎ ಅಹಮದ್, ಮಹಮೂದ್ ಬೇಗಡ್, ಬಹದ್ದೂರ್ ಶಾ, ಮೊಹಮ್ಮದ್ ಶಾ. ಎಲ್ಲಕ್ಕೂ ನೋಡ್ಲಿಕ್ಕೆ ಆಪ್ಷನ್ಸ್ ಎಲ್ಲ ಸೇಮ್ ಇದೆ. ನಿಮಗೆ ನೆನಪಿರ್ಲಿ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಬಹದ್ದೂರ್ ಶಾ. ಹೌದಾ. ಆ ಮಧ್ಯಕಾಲೀನ ಗುಜರಾತಿನ ಈ ಕೆಳಗಿನ ಅರಸನೊಂದಿಗೆ ಏನ್ ಮಾಡ್ತಾನಪ್ಪ, ದಿಯುವನ್ನು ಪೋರ್ಚುಗೀಸರಿಗೆ ಬಿಟ್ಟು ಕೊಡ್ತಾನ. ಇಷ್ಟು ನಿಮ್ಗೆ ಏನಪ್ಪಾ ಅಂದ್ರ ಇಲ್ಲಿವರೆಗೂ ಈ ಒಂದು ಸಮುದ್ರದ ಭಾರತದ ಸಮುದ್ರ ಮಾರ್ಗದ ಅನ್ವೇಷಣೆಗಳ ಮೇಲೆ ಈ ರೀತಿ ಪ್ರಶ್ನೆ ಆಗಿದೆ. ಅತಿ ಹೆಚ್ಚು ಪ್ರಶ್ನೆ ಆಗಿದ್ದು ಪೋರ್ಚುಗೀಸರ ಮೇಲೆ. ಯಾಕಂದ್ರೆ ಭಾರತಕ್ಕೆ ಮೊಟ್ಟ ಮೊದಲು ಬಂದವರು ಅವರೇ, ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಅವರೇ. ಹೌದಾ. ಅವ್ರ ದೇಶ ಯಾವುದು, ಅವ್ರ ರಾಜಧಾನಿ ಯಾವ್ದಾಗಿತ್ತು ಭಾರತದಲ್ಲಿ, ಅವ್ರ ವಸಾಹತು ಕೇಂದ್ರಗಳು ಯಾವ್ದಾಗಿತ್ತು, ಅವರು ನಿರ್ಮಿಸಿದ ಪ್ರಥಮ ಕೋಟೆ ಯಾವುದು, ಎಲ್ಲತ್ರ ಮೇಲೆ ಪ್ರಶ್ನೆ ಆಗಿದೆ. ನಿಮ್ಗ ಸಿಂಪಲ್ ಆಗಿ ಇದ್ರ ಬಗ್ಗೆ ನೋಟ್ಸ್ ಬೇಕಂದ್ರೆ ನಮ್ಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅಪ್ಪ ಅಂದ್ರೆ ಇದೇ ತರ ವಿಡಿಯೋಗಳಲ್ಲಿ ಸಿಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರ ನೀವು ಇನ್ನೂ ಚೆನ್ನಾಗಿ ಡೀಟೇಲ್ ಆಗಿ ಓದ್ಕೋಬೇಕಾಗಿತ್ತಪ್ಪ ಅಂದ್ರೆ SSLC ಇತಿಹಾಸ ಬುಕ್ ಫಸ್ಟ್ ಚಾಪ್ಟರ್ ಇರೋದೇ ಇದೆ ರೀ, ಭಾರತಕ್ಕೆ ಯುರೋಪಿನ ರಾಗನ. ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಥವಾ ಇದೇ ರೀತಿಯ ಒಂದೊಂದು ಟಾಪಿಕ್ ಮೇಲೆ ಅನೇಕ ಪ್ರಶ್ನೆಗಳು ಬೇಕಾಗಿವಪ್ಪ ಅಂದ್ರೆ ನಿಮ್ಗ ಈ ಬಡವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿತು. ಧನ್ಯವಾದಗಳು.